ಎಲ್ಲರಿಗೂ ಜಕ್ಕರ್ ಅಕಾಡೆಮಿಯಲ್ಲಿ ಸ್ವಾಗತವನ್ನು ಮಾಡ್ತಾ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಬಹಳಷ್ಟು ಜನ ಕಮೆಂಟ್ ಅನ್ನು ಮಾಡ್ತಾ ಇದ್ರಿ ಸರ್ ಅನುರೂಪಿತ ಪ್ರಶ್ನೆಗಳನ್ನು ಮಾಡ್ರಿ ಅನ್ನುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ಆನ್ಯುವಲ್ ಎಕ್ಸಾಮ್ಗೆ ಬರುವಂತಹ ಅನುರೂಪಿತ ಪ್ರಶ್ನೆಗಳನ್ನ ನೋಡ್ತಾ ಸಾಗೋಣ. ಜೊತೆಗೆ ಪ್ರಶ್ನೆಗಳು ಬರ್ತಿರ್ತವೆ, ಅದನ್ನ ಆನ್ಸರ್ ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡ್ತಾ ಇರಿ, ನನ್ನ ವಿದ್ಯಾರ್ಥಿಗಳು ಕೂಡ ಮಾಡ್ತಾ ಇರ್ತಾರೆ. ಒಂದೊಂದಾಗಿ ಈ ಎಲ್ಲ ಏನು ಮಿನಿಮಮ್ ಆಗಿ 50 ರಿಂದ 60 ಅನುರೂಪಿತ ಪ್ರಶ್ನೆಗಳದಾವ. ಇಷ್ಟು ಮಾಡಿದ್ರಿ ಅಂದ್ರೆ 4 ಅಂಕ ನಿಮ್ಮ ಏನು ಅನುರೂಪಿತ ಪ್ರಶ್ನೆಗಳಲ್ಲಿ ಬರ್ತೈತಿ, ಅದರಲ್ಲಿ ತಾವುಗಳು 4 ಅಂಕಗಳನ್ನ ಈಸಿಯಾಗಿ ಗಳಿಸಬಹುದು. ಪ್ರಾರಂಭ ಮಾಡೋಣ. ನಾವು ಲೆಸನ್ ವೈಸ್ ಅದನ್ನ ಪ್ರಾರಂಭ ಮಾಡೋಣ. ಮೊದಲನೇಗೆ ಯಾವ್ದಿದೆ, ಕಾಶ್ಮೀರಿ ಸೇಬ್ದಿಂದ ಬರುವಂತಹ ಎಲ್ಲ ಅನುರೂಪಿತ ಪ್ರಶ್ನೆಗಳು ಯಾವೆಲ್ಲ ಮ್ಯಾಕ್ಸಿಮಮ್ ಚಾನ್ಸಸ್ ಇದಾವೆ, ಮ್ಯಾಕ್ಸಿಮಮ್ ಇದೇ ಬರುವಂತ ಚಾನ್ಸಸ್ ಇದಾವೆ. ಅದನ್ನ ಒಂದ್ಸಲ ನೋಡ್ತಾ ಹೋಗೋಣ. ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ ನೋಡ್ರಿ. ಪ್ರಶ್ನೆ, ಕಾಶ್ಮೀರಿ ಸೇಬ್ ಬೇಚನೆ ವಾಲಾ ಬೇಇಮಾನ್, ರೇವಡಿಯಾ ಬೇಚನೆ ವಾಲಾ ಡ್ಯಾಶ್ ಡ್ಯಾಶ್ ಅಂತ ಐತಿ. ತಾವುಗಳು ಮುಂಚೆ ನಾವು ಮೊದಲೆರಡು ಪದಗಳ ಸಂಬಂಧವನ್ನ ನೋಡ್ಕೋಬೇಕು. ಇದು 1ನೇ ಪದ, ಇದು 2ನೇ ಪದ, ಇದು 3ನೇ ಪದ, ಹಾಗೂ ಆನ್ಸರ್ ನಮ್ಮದು 4ನೇ ಪದ ಇರ್ತೈತಿ. ಅನುರೂಪಿತ ಪ್ರಶ್ನೆಗಳಲ್ಲಿ ಏನ್ ನೋಡ್ಬೇಕು ಫಸ್ಟಿಗೆ ಅಂದ್ರೆ ಮೊದಲೆರಡು ಪದಗಳ ಸಂಬಂಧವನ್ನ ನೋಡ್ಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಕಾಶ್ಮೀರಿ ಸೇಬ್ ಬೇಚನೆ ವಾಲಾ, ಅವನ ಗುಣ ಹೇಗಿತ್ತು, ಅವನು ಹೇಗಿದ್ದ, ಇನ್ನು ಅವನ ಗುಣದ ಬಗ್ಗೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಅವನ ಗುಣದ ಬಗ್ಗೆ. ಕ್ಯಾ ಹೇ, ಕಾಶ್ಮೀರಿ ಸೇಬ್ ಬೇಚನೆ ವಾಲಾ ಬೇಇಮಾನ್, ಅವನು ಹೇಗಿದ್ದ, ಮೋಸಗಾರನಿದ್ದ ಅವನು, ಹೌದಿಲ್ಲ. ಅದೇ ತರಹ 3ನೇ ಪದ ನಮ್ದು ಐತಿ, ಏನೈತಿ, ರೇವಡಿಯಾ ಅಥವಾ ರೇವಡಿ ಅಂತ ಬರಿಬೇಕು. ಜಬ್ ಲೇಖಕ್ ಮೊಹರ್ರಂ ಕಿ ಜುಲೂಸ್ ಕೆ ಅಂದರ್ ರೇವಡಿಯಾ ಖರೀದ್ತೆ ಹೇ, ಆ ಮಾರುವವನ ಗುಣ ಹೇಗಿತ್ತು, ಅವನೇನ್ ಮಾಡ್ತಾನೆ, ಲೇಖಕ್ भूले से 1 पैसे की रेवड़ी खरीदते हैं लेकिन उसके हाथ में कितने रुपए देते हैं, 50 पैसे देते हैं. लेकिन जब लेखक उसके पास आते हैं तो उल्टा वह दुकानदार क्या करता है, रेवड़ी बेचने वाला क्षमा मांगता है और उनके पैसे उन्हें वापस कर देता है. तो इससे हमें क्या पता चलता है, उसका गुण कैसा था, ಈಮಾನ್ದಾರ್. ನೋಡ್ರಿ, ನಿಮ್ದು ಉತ್ತರ ಏನಿರ್ಬೇಕು, ಮೊದಲೆರಡು ಪದಗಳ ಸಂಬಂಧವನ್ನ ನೋಡ್ಕೊಳ್ಬೇಕು. ನೋಡ್ಕೊಂಡ್ರಿ, ಅದೇ ತರಹ 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದವನ್ನ ಬರಿಬೇಕು. ಸರಿಯಾಗಿರುವಂತ ಉತ್ತರ ಈಮಾನ್ದಾರ್. ಕ್ಯಾ ಹೇ, ಈಮಾನ್ದಾರ್. ಗೊತ್ತಾಯ್ತಾ. ಮುಂಚೆ ನೀವು ಕೂಡ ಆನ್ಲೈನ್ ಅಲ್ಲಿ ಯಾರು ವೀಕ್ಷಿಸ್ತಾ ಇದ್ದೀರಿ ಅವರು ಕೂಡ ಪ್ರಶ್ನೆಗಳಿಗೆ ಉತ್ತರ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡ್ತಾ ಇರಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇ, ಕಾಶ್ಮೀರಿ ಸೇಬ್ ನಾಗ್ಪುರ್, ಅಥವಾ ಈ ತರ ನಾಗ್ಪುರ್ ಅಂತ ಬರೀಬಹುದು, ಡ್ಯಾಶ್ ಡ್ಯಾಶ್. ಮೊದಲನೇ ಪದ ಏನಿದೆ, ಕಾಶ್ಮೀರಿ ಸೇಬ್. ಕಾಶ್ಮೀರದಲ್ಲಿ ಏನು ಬೆಳೆ, ಯಾವ ಹಣ್ಣನ್ನ ಹೆಚ್ಚಿಗೆ ಉತ್ಪಾದನೆ ಮಾಡ್ತಾರೆ ಎನ್ನುವಂಥದ್ದು, ಯಾವುದು, ಸೇಬು ಹಣ್ಣು. ಅದೇ ತರ ನಾಗ್ಪುರ್ಗೆ ರಿಲೇಟೆಡ್ ಆಗಿರುವಂತಹ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಏನು, ಉತ್ತರ ನೋಡೋದಾದ್ರೆ ಸಂತರ ಅಥವಾ ಸಂತರೆ ಎನ್ನುವಂಥದ್ದು ಬರಿಬೇಕು. ಇದು ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಹತ್ತ ನಾವು ಸಾಕ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಗಿಲ್ಲು ರೇಖಾಚಿತ್ರ ಅಂತ ಕೊಟ್ಟಿದ್ದಾರೆ. ಸಂಬಂಧ ಏನಿದೆ, ಸಾಹಿತ್ಯದ ವಿಧವನ್ನ, ಗಿಲ್ಲು ಪಾಠ ಯಾವ ಸಾಹಿತ್ಯದ ವಿಧ ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಇಸಿ ಪ್ರಕಾರ ಸೆ ಕಾಶ್ಮೀರಿ ಸೇಬ್ ಸಾಹಿತ್ಯದ ವಿಧವನ್ನ ಬರಿಬೇಕು. ಕ್ಯಾ ಹೇ, ಕ್ಯಾ ಹೇ, ಬಿಲ್ಕುಲ್ ವೆರಿ ಗುಡ್. ಕ್ಯಾ ಹೇ, ಕಹಾನಿ. ಗೊತ್ತಾಯ್ತಾ. ಈ ತರ ನೀವು ಆನ್ಸರ್ ಅನ್ನ ಮಾಡಬೇಕು. ಮೊದಲೆರಡು ಪದಗಳ ಸಂಬಂಧವನ್ನ ನೋಡ್ಕೊಳ್ಬೇಕು. ಅದೇ ತರ 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದವನ್ನ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ, ಮಾತೃಭೂಮಿ ದೇಶ್ ಭಕ್ತಿ ಕಿ ಸೀಖ್. ನೋಡ್ರಿ, ಮೊದಲೆರಡು ಪದಗಳ ಸಂಬಂಧ ಏನೈತಿ, ಈ ಒಂದು ಪದ್ಯ ಪಾಠದಿಂದ ನಾವು ಏನನ್ನ ಕಲಿತೀವಿ ಅನ್ನುವಂಥದ್ದಿದೆ. हम क्या सीखते हैं, देशभक्ति की सीख मिलती है. इस पाठ से हमें क्या संदेश अथवा सीख मिलती है, ದೇಶಭಕ್ತಿಯ ಭಾವನೆಯನ್ನು ನಾವು ಕಲಿತೀವಿ. ಅದೇ ತರ ಕಾಶ್ಮೀರಿ ಸೇಬ್ ಪಾಠದಿಂದ ನಾವೇನನ್ನ ಕಲಿತೀವಿ, ನಿಮ್ಮ ಪಾಠಕ ಆಶಯನೂ ಕೂಡ ಇದೆ ನೋಡ್ರಿ. ಏನನ್ನು ಕಲಿತೀವಿ, ಸಾವಧಾನಿ ಕಿ ಸೀಖ್ ಅಥವಾ ಹಮೇಶಾ ಜಾಗೃತ ರಹನೆ ಕಿ ಸೀಖ್. ಯಾವ್ದು ಬರೆದ್ರು ಕೂಡ ಸರಿಯಾಗಿರುವಂತದ್ದು. ಅಥವಾ ಇದನ್ನಾದ್ರೂ ಬರೀರಿ, ಸಾವಧಾನಿ ಕಿ ಸೀಖ್, ಬಾಜಾರ್ ಮೇ ಜಾಕರ್ ಆಂಖೆ ಹಮೆ ಬಂದ್ ನಹಿ ಕರ್ನಾ ಹೈ, ಅದನ್ನು ಬರೆದ್ರು ಕೂಡ ಸರಿಯಾಗಿರುವಂತ ಉತ್ತರ. ಈ ತರ ನೀವು ಮೊದಲೆರಡು ಪದಗಳ ಸಂಬಂಧವನ್ನು ನೋಡಿಕೊಂಡು 3ನೇ ಪದಕ್ಕೆ ಸಂಬಂಧಿಸಿರುವಂತ 4ನೇ ಪದವನ್ನ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ, ಕೇಲಾ ಪೀಲಾ ರಂಗ್, ಅದರ ಬಣ್ಣದ ಬಗ್ಗೆ ಕೊಟ್ಟಿದ್ದಾರೆ. ಬಾಳೆಹಣ್ಣು ಕೇಲಾ ಕೈಸಾ ಹೈ, ಪೀಲಾ ರಂಗ್ ಹೈ. ಸೇಬ್ ಕಾ ರಂಗ್ ಲಿಖನಾ ಹೈ, ಲಾಲ್ ಅಥವಾ ಗುಲಾಬಿ. ನಿಮ್ಮ ಪುಸ್ತಕದಲ್ಲಿ ಗುಲಾಬಿ ಎನ್ನುವಂತ ಶಬ್ದ ಬಂದೈತಿ, ಹಾಗಾಗಿ ಗುಲಾಬಿ ಅಂತ ಬರೀರಿ. ಲಾಲ್ ಬರೆದ್ರು ಕೂಡ ಸರಿಯಾಗಿರುವಂತದ್ದು. ಅಥವಾ ನೀವೇನ್ ಬರಿಬಹುದು, ಲಾಲ್ ಅಂತನೂ ಕೂಡ ಬರಿಬಹುದು. ಸರಿನಾ. ನೆಕ್ಸ್ಟ್ ಪ್ರಶ್ನೆಯನ್ನು ನಾವು ನೋಡ್ತಾ ಸಾಗೋಣ. ನಮ್ಮ ನೆಕ್ಸ್ಟ್ ಪ್ರಶ್ನೆ ಏನಿದೆ, ಸೇಬ್ ಏನಿದೆ, ಇದು ಫಲ್. ಸೇಬ್ ಎನ್ನುವಂಥದ್ದು ಒಂದು ಹಣ್ಣು ಐತೋ ಹೂ ಐತೋ ಅದನ್ನು ಬರಿಬೇಕು.
गाजर क्या हो सकता है? ವೆರಿ ಗುಡ್. क्या होता है? ಸಬ್ಜಿ ಎನ್ನುವಂಥದ್ದು ನಮ್ಮ ಉತ್ತರ ಸಬ್ಜಿ ಎನ್ನುವಂಥದ್ದು ಬರಬೇಕು. ಏನ್ ಬರಬೇಕು? ಸಬ್ಜಿ ಎನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆಯನ್ನ ನಾವು ನೋಡ್ತಾ ಸಾಗೋಣ. ನಮ್ಮ ನೆಕ್ಸ್ಟ್ ಪ್ರಶ್ನೆ ಏನಿದೆ? ಎಸ್, ಕಪಡಾ ನಾಪನ. ಬಟ್ಟೆಯನ್ನ ಯಾವುದರಿಂದ ಅಳತಿ ಮಾಡ್ತೀವಿ? ಬಟ್ಟೆಯನ್ನ ನಾಪನ ಅಂದ್ರೆ ಅಳಿತೀವಿ. ಏನ್ ಮಾಡ್ತೀವಿ? ಅಳಿತೀವಿ. ಟೊಮ್ಯಾಟೊ को हम क्या करते हैं? ನಿಮ್ಮ ಪುಸ್ತಕದಲ್ಲಿ ಬಂದಿದೆ. ಎಸ್, ಟೊಮ್ಯಾಟೊ को हम उसका वजन किस प्रकार करते हैं या फिर उसको किस हिसाब से लेते हैं ಅದನ್ನ ಬರಿಬೇಕು. ಟೊಮ್ಯಾಟೊ क्या है? ನೋಡ್ರಿ ಏನೈತಿ ಉತ್ತರ? ಎಸ್, ತೌಲ್ನಾ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ನಮ್ಮ ನೆಕ್ಸ್ಟ್ ಪಾಠ ಇಷ್ಟು ಎದರಿಂದ ಮಾಡ್ಬೇಕು ನೀವು? ಕಾಶ್ಮೀರಿ ಸೇಬಿಂದ. ಇದು ಇಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ನಮ್ಮ ನೆಕ್ಸ್ಟ್ ಪಾಠ ಯಾವುದು? ಪಾಠ ಹೇ ಮೇರಾ ಬಚ್ಪನ್. ಯಾವುದು? ಮೇರಾ ಬಚ್ಪನ್ ಎನ್ನುವಂಥ ಪಾಠದಿಂದ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅನುರೂಪ್ತದಲ್ಲಿ ಕೇಳ್ತಾರೆ ಎನ್ನುವಂಥದ್ದಾದರೆ ನಿಮ್ಮ ಪ್ರಶ್ನೆ ಇಲ್ಲಿದೆ ನೋಡ್ರಿ. ಪ್ರಶ್ನೆ ಕ್ಯಾ ಹೈ? रमानंद शास्त्री और यहाँ पर क्या दिया गया है? ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ. ಮೊದಲನೇ ಪದ ಎರಡನೇ ಪದಗಳ ನಡುವೆ ಸಂಬಂಧ ಏನೈತಿ? ರಮಾನಂದ ಶಾಸ್ತ್ರಿಯವರ कौन है? ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ पिता है. कौन है? ಪಿತಾ. ಸಂಬಂಧ ಏನೈತಿ? ಇವರ ತಂದೆಯವರ ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ. इसी प्रकार से हमें क्या करना है? अब्दुल कलाम के पिता का नाम हमें लिखना है. अब्दुल कलाम मंदली ಸಂಬಂಧ ಏನೈತಿ? ಇಲ್ಲಿ ಪಿತಾದ ಸಂಬಂಧ ಐತಿ. ಇಲ್ಲಿನೂ ಕೂಡ ಏನ್ ಬರಬೇಕು? ಪಿತಾದ ಸಂಬಂಧನೇ ಬರಬೇಕು. ಎಸ್, ಬೇಗ ಬೇಗ ಕಮೆಂಟ್ ಮಾಡ್ರಿ. ಅಬ್ದುಲ್ ಕಲಾಂ ಅವರ ತಂದೆಯ ಹೆಸರು ಏನಾಗಿತ್ತು? ಜಲಾಲುದ್ದೀನ್. ಹಾ, ನೋಡ್ರಿ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತೀರಿ ನೀವು. ಜಲಾಲುದ್ದೀನ್ ಅವರ ಸಹೋದರಿಯ ಗಂಡ. ಎಸ್, ಉತ್ತರ ಜೈನುಲ್ ಆಬದೀನ್ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಇಲ್ಲಿ ಹಲವಾರು ಜನ ಕನ್ಫ್ಯೂಷನ್ ಮಾಡ್ಕೊಂತೀರಿ ಬರೆಯುವಾಗ. ಜಲಾಲುದ್ದೀನ್ ಹಾಗೂ ಜೈನುಲ್ ಆಬದೀನ್. ಜೈ ಐ ಕಾರ ಅಂತಲೇ ಸ್ಟಾರ್ಟ್ ಆಗ್ತಿತ್ತು ಅಂದ್ರೆ ಅವರ ತಂದೆ ಜಲಾಲುದ್ದೀನ್. ಅಥವಾ ಜಲ ಅಂತ ಬಂತು ಅಂದ್ರೆ ಅವರು ಸಹೋದರಿಯ ಗಂಡ. ಅದನ್ನ ನೆನಪಲ್ಲಿ ಇಟ್ಕೋಬೇಕು ನೀವು. ಗೊತ್ತಾಯ್ತಾ? ಬರೆಯುವಾಗ ತಪ್ಪು ಬರಿಬೋದು. ನೆಕ್ಸ್ಟ್ ಪ್ರಶ್ನೆನ ನೋಡೋದಾದ್ರೆ ಎಸ್, ಇಲ್ಲಿ ಬಂದದೆ ನೋಡ್ರಿ. ಸ್ಥಾನೀಯ ಠೇಕೆದಾರ್. ಇಲ್ಲಿ ಇದಕ್ಕೆ ಸಂಬಂಧಿಸಿರುವಂತ ಶಬ್ದ ಯಾವುದು? ಸ್ಥಾನೀಯ ಠೇಕೆದಾರ್. ಅಲ್ಲಿಯ ಸ್ಥಳೀಯ ಗುತ್ತಿಗೆದಾರರು ಯಾರಾಗಿದ್ರು ಎನ್ನುವಂತ ಹೆಸರು ಕೊಟ್ಟಿದ್ದಾರೆ. कौन थे? अहमद जलालुद्दीन थे. इसी प्रकार से उग्र राष्ट्रवादी का नाम हमें यहाँ पर लिखना है. ಎಸ್, ಬೇಗನೆ ಕಮೆಂಟ್ ಮಾಡ್ರಿ. ಉಗ್ರ ರಾಷ್ಟ್ರವಾದಿ ಮೇರಾ ಬಚ್ಪನ್ ಪಾಠದಲ್ಲಿ ಯಾರಿದ್ರು? कौन थे? ಎಸ್, ಬೇಗನೆ ಉತ್ತರ STR ಮಣಿಕಂ. ಮಣಿಕಂ ಹೀಗೂ ಬರಿಬಹುದು, ಮಣಿಕಂ ಹೀಗೂ ಕೂಡ ಬರಿಬಹುದು. ನಿಮ್ಮ ಪುಸ್ತಕದಲ್ಲಿ ಬಂದಿರುವಂತದ್ದನ್ನ ಬರೀರಿ. ಯಾವ್ದು ಬಂದಿದೆ? ಇದು ಅಥವಾ ಇದು? ಛೋಟಾ ವಾಲಾನ ಏನ? STR ಮಣಿಕಂ ಎನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಸಾಗೋಣ. ನಮ್ಮ ನೆಕ್ಸ್ಟ್ ಪ್ರಶ್ನೆ ಏನಿದೆ? ಜಲಾಲುದ್ದೀನ್ ಅಂತರಂಗ ಮಿತ್ರ. ನೋಡ್ರಿ, ಜಲಾಲುದ್ದೀನ್ ಯಾರಾಗಿದ್ರು? ಅಬ್ದುಲ್ ಕಲಾಂ ಅವರಿಗೆ ಇಲ್ಲಿ ಅಂತರಂಗ ಮಿತ್ರನು ಬರ್ತದೆ. ಮತ್ತೇನಾಗಿದ್ರು ಅವರು? ಜೀಜಾನು ಕೂಡ ನೆಕ್ಸ್ಟ್ ಪ್ರಶ್ನೆಯಲ್ಲಿದೆ. ಅಂತರಂಗ ಮಿತ್ರ. ಶಂಶುದ್ದೀನ್ कौन थे? ವೆರಿ ಗುಡ್, ಬಹಳಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ. कौन थे? ಚಚೇರೆ ಭಾಯಿ. ಚಚೇರೆನು ಬರಿಬಹುದು, ಚೇಚೇರಾ ಭಾಯಿನೂ ಬರಿಬಹುದು. ಎರಡು ಬರೆದ್ರಿ ಅಂದ್ರೆ ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡುವುದಾದ್ರೆ ಎಸ್, ಜಲಾಲುದ್ದೀನ್ ಜೀಜಾ. ನೋಡ್ರಿ, ಇಲ್ಲಿ ಅವ್ರ ಅಂತರಂಗ ಮಿತ್ರನು ಕೂಡ ಆಗಿದ್ರು, ಜೀಜಾನು ಕೂಡ ಆಗಿದ್ರು. ಅಥವಾ ನಿಮಗೆ ಹೀಗೆ ಕೇಳ್ಬೋದು, ಎಲ್ಲ ಅನುರೂಪ್ತ ಪ್ರಶ್ನೆಗಳೇನಾದ್ರು ರಿವರ್ಸ್ನು ಕೂಡ ಕೇಳ್ಬಹುದು. ಇದನ್ನ ಇಲ್ಲಿ ಕೇಳಬಹುದು, ಇದನ್ನ ಇಲ್ಲಿ ಕೇಳಬಹುದು. ಶಂಶುದ್ದೀನ್ ಚೇಚೇರೆ ಭಾಯಿ ಅಂತ ಕೇಳಬಹುದು, ಜಲಾಲುದ್ದೀನ್ ಡ್ಯಾಶ್ ಡ್ಯಾಶ್ ಅಂತ ಕೇಳಬಹುದು. ಅವಾಗ ತಾವುಗಳು ಏನ್ ಬರೀತೀರಿ? ಅಂತರಂಗ ಮಿತ್ರ ಬರೀತೀರೋ ಜೀಜಾ ಬರೀತೀರಿ? ಯಾಕಂದ್ರೆ ಮೇ ಬಿ ಪ್ರಿಪರೇಟರಿ 2ಗೆ ನಿಮಗೆ ಈ ಪ್ರಶ್ನೆಯನ್ನ ಕೇಳಿದ್ರು. ಅವಾಗ ಏನ್ ಬರೀತೀರಿ ನೀವು? ಜೀಜಾ ಬರೀತೀರೋ ಅಥವಾ ಅಂತರಂಗ ಮಿತ್ರ ಬರೀತೀರೋ? ಮ್ಯಾಕ್ಸಿಮಮ್ ಜೀಜಾ. ಆದ್ರೆ ಎರಡೂ ಬರೆದ್ರು ಸಹಿತ ಕರೆಕ್ಟ್. ಜೀಜಾನು ಕೂಡ ಆಗಿದ್ರು ಹಾಗೂ ಅಂತರಂಗ ಮಿತ್ರನು ಸಹಿತ ಆಗಿದ್ರು. ಗೊತ್ತಾಯ್ತಾ? ಜಲಾಲುದ್ದೀನ್ ಜೀಜಾ. ಶಂಶುದ್ದೀನ್ ಎಸ್, ಸೇಮ್ ಉತ್ತರ ಬರ್ತದೆ. ಶಂಶುದ್ದೀನ್ ಏನಿದೆ? ಚಚೇರೆ ಭಾಯಿ ಅಥವಾ ಚಚೇರಾ ಭಾಯಿ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಗಾಂಧೀಜಿ कौन थे? ಗಾಂಧೀಜಿ ರಾಷ್ಟ್ರಪಿತ. ಅವರ ಹುದ್ದೆ ಅಥವಾ ಅವ್ರಿಗೆ ಏನಂತ ಕರೀತಾ ಇದ್ರು? ರಾಷ್ಟ್ರಪಿತಾ थे. इसी प्रकार से अब्दुल कलाम क्या थे भारत के? ಎಸ್, ನೋಡ್ರಿ, ರಾಷ್ಟ್ರಪಿತ ರಾಷ್ಟ್ರಪತಿ ಇದನ್ನ ನಿಮಗೆ ಬೇರೆನೂ ಕೂಡ ಕೇಳಬಹುದು.
ಅಬ್ದುಲ್ ಕಲಾಂ ರಾಷ್ಟ್ರಪತಿ ಅಂತ ಕೇಳಬಹುದು. ಗಾಂಧೀಜಿ ಡ್ಯಾಶ್ ಡ್ಯಾಶ್ ಅಂತ ಕೇಳಿದಾಗ ಅವಾಗ ರಾಷ್ಟ್ರಪಿತ ಅಂತ ಬರಿಬೇಕು. ಸರಿಯಾಗಿರುವಂತಹ ಉತ್ತರವನ್ನ ನೋಡೋದಾದ್ರೆ ರಾಷ್ಟ್ರಪತಿ ಎನ್ನುವಂಥದ್ದು. ಅಗಲ ಪ್ರಶ್ನೆ ಹಮ್ ದೇಖೆಂಗೆ. ನೆಕ್ಸ್ಟ್ ಪ್ರಶ್ನೆ ನಮ್ದು ಏನಿದೆ, ಎಸ್ ಮತ್ತೆ ಗಿಲ್ಲು ರೇಖಾಚಿತ್ರ ಸಂಬಂಧ ಏನಿದೆ, ಸಾಹಿತ್ಯದ ವಿಧವನ್ನ ಕೇಳಿದರೆ, ಏನನ್ನು ಕೇಳಿದರೆ, ಸಾಹಿತ್ಯದ ವಿಧವನ್ನ ಕೇಳಿದರೆ. ಗಿಲ್ಲು ಕ್ಯಾ ಹೈ, ಯಹ ಏಕ್ ರೇಖಾಚಿತ್ರ ಹೈ. ಅದೇ ತರ ಮೇರಾ ಬಚ್ಪನ್ ಯಾವ ತರ ಕಾಶ್ಮೀರಿ ಸೇಬ್ ಕಹಾನಿ ಅಂತ ಹೇಳಿದಿರಿ. ಮೇರಾ ಬಚ್ಪನ್ ಏನಿದೆ, ಬೇಗನೆ ಅತಿ ಬೇಗನೆ ಕಮೆಂಟ್ ಮಾಡ್ರಿ ಬೇಗ. ಎಸ್ ವೆರಿ ಗುಡ್. ಕ್ಯಾ ಥಿ, ಆತ್ಮಕಥಾ. ಕ್ಯಾ ಥಾ, ಮೇರಾ ಬಚ್ಪನ್ ಏಕ್ ಆತ್ಮಕಥಾ ಹೈ. ನೋಡ್ರಿ ನಿಮಗೆ ಮ್ಯಾಕ್ಸಿಮಮ್ ನೀವೆಲ್ಲ ಅಡ್ವಾನ್ಸ್ ನಾನು ಹೇಳಿದ್ದೀನಿ ಏನಂತೇಳಿ, ನಿಮ್ಮ ಅನುಕ್ರಮಣಿಕ ಇಂಡೆಕ್ಸ್ ಏನಿದೆ, ಪರಿಬಿಡಿ ಏನಿದೆ, ಯಾವ ಪಾಠ ಯಾವ ಸಾಹಿತ್ಯದ ವಿಧ ಇದೆ ಅನ್ನೋದು ಒಂದು ಸಲ ಅದನ್ನು ನೋಡ್ಕೊಳ್ರಿ. ಮ್ಯಾಕ್ಸಿಮಮ್ ಚಾನ್ಸ್ ಇದಾವ, ಅದರಲ್ಲಿ 1 ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ. ನೆಲ ಪ್ರಶ್ನೆ ಹೇ, ನಿಮ್ಮ ಪುಸ್ತಕದಲ್ಲಿ ಇರುವಂತೆ ಹಿಂದೂ ಮಂದಿರ್ ಅಂದರೆ ನಮ್ಮ ಹಿಂದೂ ಬಾಂಧವರ ಪ್ರಾರ್ಥನಾ ಸ್ಥಳ ಯಾವುದು, ಮಂದಿರ. ಅದೇ ಥರ ಇಸ್ಲಾಂನಲ್ಲಿ ಎಲ್ಲಿ ಹೋಗ್ತಾರೆ ಪ್ರಾರ್ಥನೆಗೆ, ಎಸ್ ವೆರಿ ಗುಡ್. ಕहाँ जाते हैं, ಮಸ್ಜಿದ್. ಮಸೀದ್ ಅಂತ ಬರೆದ್ರು ಕೂಡ ಕರೆಕ್ಟ್, ಮಸ್ಜಿದ್ ಅಂತ ಕೂಡ ಬರೆದ್ರು ಸಹಿತ ಕರೆಕ್ಟ್. ಪ್ರಶ್ನೆ ಏನಿದೆ, ಪ್ರಶ್ನೆ ಹೇ ಟ್ರೇನ್ ಭೂಯಾನ. ಟ್ರೇನ್ ಅನ್ನು ಎಲ್ಲಿಗೆ ನಡೆಸ್ತೀವಿ, ಭೂಮಿಯ ಮೇಲೆ. ನೌಕಾ ಜಲ, ಇಲ್ಲಿ ಯಾನ್ ಅಂತ ಕೊಟ್ಟಿದಾರಲ್ಲ, ನಾವು ಕೂಡ ಏನ್ ಮಾಡಬೇಕು, ಜಲಯಾನ ಅಂತ ಬರಿಬೇಕು. ಏನಂತ ಬರಿಬೇಕು, ಜಲಯಾನ ಅಂತ ಬರಿಬೇಕು. ಎಸ್ ದುನಿಯಾ ಮೇ ಪಹಲಾ ಮಕಾನ್ ಫಿಕ್ಸ್. ಇದರಿಂದ ಒಂದು ಅನುರೂಪ್ತ ಪ್ರಶ್ನೆ ಬರ್ತದೆ, ಒಂದು ಅಂಕದ ಪ್ರಶ್ನೆ ಬರ್ತದೆ. ಸೊ ಇದನ್ನು ನೀವು ಎರಡು ಇಲ್ಲೇ ಮಾಡಬೇಕು. ಅತಿ ಹೆಚ್ಚಿಗೆ ಬರುವಂಥ ಸಂಭವನೀಯತೆಯೂ ಕೂಡ ಇಲ್ಲಿನೇ ಇದೆ, ಅತಿ ಹೆಚ್ಚಿಗೆ ಪ್ರಶ್ನೆಗಳು ಕೂಡ ಇಲ್ಲೇ ಅದಾವ. ನೋಡೋಣ ಪ್ರಶ್ನೆಯನ್ನ ನೋಡುವುದಾದ್ರೆ, ನಮ್ಮ ಮೊದಲನೇ ಪ್ರಶ್ನೆ ಇದೆ, ಹಾತಿ ಜಂಗ್ಲಿ ಜಾನ್ವರ್. ಹಾತಿ ಎಂತ ಪ್ರಾಣಿದು, ಹಾತಿ ಜೋ ಹೈ ಜಂಗ್ಲಿ ಅಂದ್ರೆ ಕಾಡು ಪ್ರಾಣಿ. ನಿಮ್ಮ ಮೇ ಬಿ ಪ್ರಿಪರೇಟರಿ 2 or 3 ಪ್ರಶ್ನೆ ಬಂದಿದೆ. ಭೈಂಸ್, ಭೈಂಸ್ ಅಂದ್ರೆ ಎಮ್ಮೆ. ಯಾವ್ದಿದು, ಸಾಕು ಪ್ರಾಣಿಗೆ ಹಿಂದಿಯಲ್ಲಿ ಅಂತ ಕರಿತೀವಿ, ಪಾಲ್ತು ಜಾನ್ವರ್ ಅಂತ ಕರಿತೀವಿ. ಸರಿಯಾಗಿರುವಂತ ಉತ್ತರ ಪಾಲ್ತು ಜಾನ್ವರ್. ನೆಕ್ಸ್ಟ್ ನಮ್ಮ ಪ್ರಶ್ನೆ, ಮಕಾನ್ ಕಿ ಛತ್ ಏನಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಮಕಾನ್ ಕಿ ಛತ್ ಯಾವ ತರ ಇತ್ತು ಅಥವಾ ಯಾವ ಪ್ರಾಣಿಗೆ ಹೋಲಿಕ್ಕಿತ್ತದು, ಮछली की पीठ जैसी. ಎದರಂತಿತ್ತು ಮನೆಯ ಒಂದು ಛತ್, मछली की पीठ के जैसे. मकान के ಸ್ತಂಭ, ಮಕಾನ್, ಎಸ್ ವೆರಿ ಗುಡ್. ಸರಿಯಾಗಿರುವಂತ ಉತ್ತರ ಹಾತಿ ಕೆ ಪೈರ್ ಜೈಸೆ. ಸಂಪೂರ್ಣವಾಗಿ ಬರಿಬೇಕಾ, ಇಲ್ಲಿ ಹೆಂಗಾಗಿರ್ತೈತಲ್ಲ ಇಲ್ಲಿನೂ ಹಂಗೆ ಆಗಿರ್ಬೇಕು. ಇಲ್ಲಿ ಜೈಸೆ ಐತಿ, ಇಲ್ಲಿ ಜೈಸಾ ಐತಿ. ಇಲ್ಲಿ ಜೈಸೇನೆ ಯಾಕೈತಿ, ಇಲ್ಲಿ ಜೈಸಿ ಯಾಕೈತಿ ಹೇಳ್ರಿ. ಯಾಕಂದ್ರೆ ಮछली ಎನ್ನುವಂಥದ್ದು ಸ್ತ್ರೀಲಿಂಗ, ಹಾಗಾಗಿ ಈ ಕಾರಾಂತದಿಂದ ಕೊನೆಗೊಂಡಿದೆ. ಹಾತಿ ಎನ್ನುವಂಥದ್ದು ಪುಲ್ಲಿಂಗ, ಅದಕ್ಕಾಗಿ ಜೈಸೆ ಅಥವಾ ಜೈಸಾ ಅಂತ ಬರ್ತದೆ. ಗೊತ್ತಾಯ್ತಾ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ, ನಮ್ಮ ಮುಂದಿನ ಪ್ರಶ್ನೆ, ಎಸ್ ದೋಸ್ತೋं की ಮುಲಾಕಾತ್. ದೋಸ್ತೋं की पहली ಮುಲಾಕಾತ್ ಫಸ್ಟ್ ಯಾರಿಗೆ ಭೇಟಿ ಆಗ್ತಾರೆ ಅನ್ನೋಂತ ಕೊಟ್ಟಿದ್ದಾರೆ. ಕಿಸ್ಸೆ, ಹಾತಿ ಸೆ. ದೋಸ್ತೋं की ಆಖರಿ ಮುಲಾಕಾತ್ ಕೊನೆಯದಾಗಿ ಯಾರಿಗೆ ಭೇಟಿ ಆಗ್ತಾರೆ ಅವರು, ಸಾಂಪ್. ಆಪ್ ಬತ್ತಾಯಿ ಆನ್ಲೈನ್ ಅಲ್ಲಿ ಇದ್ದವ್ರು ಹೇಳ್ತಾರೆ ನೋಡ್ರಿ, ಕಮೆಂಟ್ ಮಾಡ್ರಿ ಬೇಗ. ಯಾವುದು, ಎಸ್ ವೆರಿ ಗುಡ್, ಮछली. ಮछली ಸೆ. ನೋಡ್ರಿ ಇಲ್ಲಿನೂ ಕೂಡ ಹಾತಿ ಸೆ ಅಂದಾಗ ಇಲ್ಲಿನೂ ಕೂಡ, ಇಲ್ಲಿ ಹಾತಿ ಅಷ್ಟೇ ಕೊಟ್ಟಿದ್ರೆ ಇಲ್ಲಿನೂ ಕೂಡ ಮछली ಅಷ್ಟೇ ಬರೀಬೇಕು. ನಿಮ್ಗೆ ಪೂರ್ಣ ಮಾರ್ಕ್ಸ್ ಬೇಕಿತ್ತಂದ್ರೆ ಇದು ನೋಡ್ಬೇಕು. ಎರಡನೇ ಶಬ್ದ ಅದನ್ನು ಕೊನೆಗೊಳ್ತಾ ಇದೆ, ಅದರಂತೆ ನಮ್ಮ 4ನೇ ಶಬ್ದ ಕೊನೆಗೊಳ್ತಾ ಇರಬೇಕು, मछली से. हम अगला प्रश्न देखेंगे. हमारा अगला प्रश्न है मछली पानी. ಇದರ ಇರುವಂತ ಸ್ಥಳವನ್ನು ಕೊಟ್ಟಿದ್ದಾರೆ. मछली कहाँ रहती है, पानी में रहती है. ನಿಮ್ಗೆಲ್ಲರಿಗೂ ಗೊತ್ತಲ್ಲ, मछली जल की प्राणी है, जीवन उसका पानी है. ಚಿಕ್ಕರಿದ್ದಂಗೆ ಕೇಳ್ಕೊಂತ ಬಂದಿದ್ದೀರಾ. इसी तरह सांप कहाँ रहता है. ಹಲವಾರು ಜನರಿಗೆ ಈ ಪ್ರಶ್ನೆ ಡೌಟ್ ಇದೆ. सांप का रहने का स्थान का ಹಲವಾರು ಜನ ಆನ್ಲೈನ್ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಿ. ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ಡಿಸ್ಕಸ್ ಆಗ್ತಾ ಇದೆ. ಆದ್ರೆ ನಿಮಗೆ ಏನ್ ಬರಿಬೇಕು ಅಂದ್ರೆ, ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತ ರೆಫರೆನ್ಸ್ನೇ ಬರಿಬೇಕು. ನಮ್ಮ ಪುಸ್ತಕದಲ್ಲಿ ಏನ್ ಕೊಟ್ಟಿದ್ದಾರೆ ಹೇಳ್ರಿ. सांप कहाँ रहता है, ಧರ್ತಿ ಪರ್ ಅಥವಾ ಬಿಲ್ ಅಥವಾ ಜಮೀನ್ ಅಂತ ಬರೆದ್ರು ಕೂಡ ಸರಿಯಾಗಿರುವಂತದ್ದು. ಧರ್ತಿ ಬಿಲ್ ಅಥವಾ ಜಮೀನ್ ಪರ್, ಅದು ಕೂಡ ಕರೆಕ್ಟ್ ಇರುವಂಥದ್ದು. ಎಲ್ಲಿ ಹುತ್ತನಾಗ ಇರ್ತೈತಿ ಇಲ್ಲದು, ಬಿಲ್ ಮೇ रहता. कहाँ रहता है, बिल.
ನೀರಾಗ ಈಗ ನಾವು ಎಲ್ಲಿರ್ತೀವಿ, ಮನೆಯಾಗಿರ್ತೀವಿ, ಆಕಾಶ ಕೆಳಗಿರ್ತೀವಿ, ಮನೆಯಲ್ಲಿ ಇರ್ತೀವಿ, ಹೊರಗನು ಹೋಗಿರ್ತೀವಲ್ಲ. ಆದ್ರೆ ಅದರ ಫಿಕ್ಸ್ ಆಗಿರೋ ಅತಿ ಹೆಚ್ಚಿಗೆ ವಾಸಸ್ಥಾನ ಅಂತ ಕರಿತೀವಿ. ಏನಂತ ಕರಿತೀವಿ? ವಾಸಸ್ಥಾನ ಯಾವುದು ಅನ್ನುವಂಥದ್ದನ್ನು ಬರಿಬೇಕು. ಗೊತ್ತಾಯ್ತಾ? ಎಸ್, ನೆಕ್ಸ್ಟ್ ನಾವು ನೋಡ್ತಾ ಸಾಗೋಣ. ಮಚ್ಲಿ ತೈರ್ನ, ಇದನ್ನು ನೋಡ್ರಿ. ಮೀನ್ ಏನ್ ಮಾಡ್ತದೆ? ಈಜುತ್ತದೆ. ಅದರ ಚಲನೆ ಇದೆ ಇಲ್ಲಿ. ಏನಿದೆ? ಚಲನೆ. ಮೀನು तैरती है. सांप क्या करता है? आदमी चलता है, मनुष्य चलता है. यस, क्या है? रेंगना. रेंगना ಅಂದ್ರೆ ಭೂಮಿ ಮೇಲೆ ಹೀಗೆ ಸರದಾಡ್ಕೊಂತ ಹೋಗೋದು, ಅದಕ್ಕೆ ಏನಂತ ಕರಿತೀವಿ? ರೇಂಗನಾ ಅಂತ ಕರಿತೀವಿ. ಏನಂತ ಕರಿತೀವಿ? इसका सही उत्तर क्या है? बिल्कुल रेंगना. ನೆಕ್ಸ್ಟ್ ಪಾಠ ಇದೆ ಕರ್ನಾಟಕ ಸಂಪದ. ಇದರಿಂದನೂ ಕೂಡ 3 ಅಂಕದ ಒಂದು ಪ್ರಶ್ನೆ ಹಾಗೂ 1 ಅಂಕದ ಒಂದು ಪ್ರಶ್ನೆ ಬರ್ತದೆ. ಮ್ಯಾಕ್ಸಿಮಮ್ ಆಗಿ ಎಲ್ಲಿ ಕೇಳ್ತಾರೆ ಇದನ್ನ? ಅನುರೂಪ್ತದಲ್ಲಿನೇ ಕೇಳ್ತಾರೆ. ಈಗ ನಾವು ಕರ್ನಾಟಕ ಸಂಪದದಿಂದ ಯಾವೆಲ್ಲ ಇಂಪಾರ್ಟೆಂಟ್ ಅನುರೂಪ್ತ ಬರ್ತವೆ ಅನ್ನುವಂಥದ್ದನ್ನ ನೋಡ್ತಾ ಸಾಗೋಣವಾ? ಎಸ್, ನಮ್ಮ ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಗೋಮಟೇಶ್ವರ್ ಕಿ ಮೂರ್ತಿ ಶ್ರವಣ ಬೆಳಗೋಳ ಅಥವಾ ಶ್ರವಣ್ ಬೆಳಗೋಲ್ ಅಂತ ಬರ್ತದೆ. ಅಂದ್ರೆ ಇದರ ಸ್ಥಾನ, ಗೋಮಟೇಶ್ವರ ಮೂರ್ತಿ ಎಲ್ಲಿದೆ ಅನ್ನೋದು ಕೊಟ್ಟಿದ್ದಾರೆ, ಅದರ ಸ್ಥಳ ಕೊಟ್ಟಿದ್ದಾರೆ. ಇಸಿ ತರಹ ಗೋಲ್ ಗುಂಬಜ್ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಅದರ ಸ್ಥಾನ ಅತಿ ಬೇಗನೆ ಕಮೆಂಟ್ ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ. ಯಾವುದು? ವಿಜಯಪುರ್. ವೆರಿ ಗುಡ್. ವಿಜಯಪುರ ಅಥವಾ ವಿಜಾಪುರ ಅಂತಿದೆ, ಆದ್ರೆ ಮ್ಯಾಕ್ಸಿಮಮ್ ಆಗಿನ ವಿಜಯಪುರ ಪುಸ್ತಕದಲ್ಲಿ ಬಂದಿರುವಂಥದ್ದು. ಅಲ್ಲಿ ಲೋಕಲ್ ಜನ, ಯಾಕಂದ್ರೆ ನಾವೆಲ್ಲ ಹೋಗಿ ಬಂದಿದ್ದೀವಿ, ಬಿಜಾಪುರ ಅಂತ ಕರೀತಾರೆ. ನಮ್ಮ ಪುಸ್ತಕದಲ್ಲಿ ಇರುವಂಥದ್ದು ವಿಜಯಪುರ. ನೀವು ಕೂಡ ಬಿಜಾಪುರ ಡಿಸ್ಟ್ರಿಕ್ಟ್ದವ್ರು ಯಾವ್ದಾರು ನೋಡ್ತಾ ಇದ್ರೆ ನೀವು ಬಿಜಾಪುರ ಅಂತ ಬರೀಬಾರ್ದು ಅಥವಾ ವಿಜಾಪುರ ಅಂತ ಬರೀಬಾರ್ದು. ಪುಸ್ತಕದಲ್ಲಿ ಇರುವಂಥದ್ದು ಏನಿದೆ? ವಿಜಯಪುರ ಎನ್ನುವಂಥದ್ದಿದೆ, ಅದನ್ನೇ ಬರಿಬೇಕು. ಸರಿನಾ? ಎಸ್, ನಮ್ಮ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ, ಸರ್ ಎಂ ವಿಶ್ವೇಶ್ವರಯ್ಯ. ನೋಡ್ರಿ, ಇದು ಬಹಳಷ್ಟು ಇಂಪಾರ್ಟೆಂಟ್. ಸರ್ ಎಂ ವಿಶ್ವೇಶ್ವರಯ್ಯ ಏನಾಗಿದ್ರು? ಮಹಾನ್ ಅಭಿಯಂತ ಅಂತ ಕೊಟ್ಟಿದ್ದಾರೆ. ಅಭಿಯಂತ ಅಂದ್ರೆ ಇಂಜಿನಿಯರ್. ಅಭಿಯಂತ ಅಂದ್ರೆ ಇಂಜಿನಿಯರ್. ಅವರೊಬ್ರು ಏನಾಗಿದ್ರು? ಇಂಜಿನಿಯರ್ ಆಗಿದ್ರು. ಅದೇ ತರ ಸರ್ ಸಿ ವಿ ರಾಮನ್ ಯಹ ಕ್ಯಾ ಥೇ? ಏನಾಗಿದ್ರು ಅವರು? ಇವರು ಅಭಿಯಂತ, ದೊಡ್ಡ ಇಂಜಿನಿಯರ್ ಆಗಿದ್ರು. ಜೊತೆಗೆ ಡಾಕ್ಟರ್ ಸಿ ವಿ ರಾಮನ್, ಎಸ್, ಬೇಗನೆ ಕಮೆಂಟ್ ಮಾಡಿ ನೋಡೋಣ. ಏನಾಗಿದ್ರು ನೋಡೋಣ ಉತ್ತರ. ಮಹಾನ್ ವೈಜ್ಞಾನಿಕ. ಅವರೊಬ್ಬರು ವಿಜ್ಞಾನಿಯಾಗಿದ್ರು. ಕೋಂತೆ? ಮಹಾನ್ ವೈಜ್ಞಾನಿಕ್ ಅಂತ ಬರೀರಿ ಅಥವಾ ಮಹಾನ್ ವಿಜ್ಞಾನಿ ಅಂತ ಬರೆದ್ರು ಕೂಡ ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆಯನ್ನ ನಾವು ನೋಡ್ತಾ ಸಾಗುವುದಾದ್ರೆ, ಪಂಪ ಅಥವಾ ಪಂಪ ಅಂತ ಬರೆದಿವಿ. ಪಂಪ ಪ್ರಾಚೀನ ಕವಿ. ನಿಮ್ಮ ಅನುರೂಪ್ತದಲ್ಲಿ ಎಲ್ಲ ಪ್ರಾಚೀನ ಕವಿಗಳು ಬರಬಹುದು. ರಾಘವಾಂಕ ಬಂದಿರಬಹುದು, ಪೊನ್ನ ಬಂದಿರಬಹುದು. ಸರಿನಾ? ಇವರೆಲ್ಲ ಪ್ರಾಚೀನ ಕವಿ. ಕಂಬಾರ್, ವೆರಿ ಗುಡ್. ಏರು? ಆಧುನಿಕ ಕವಿ. ಕೋಂತೆ? ಆಧುನಿಕ ಕವಿ. ಕಂಬಾರ್ ಸ್ಥಾನದಲ್ಲಿ ಬೇರೆ ಬೇರೆ ಆಧುನಿಕ ಕವಿಗಳ ಹೆಸರನ್ನು ಕೂಡ ನಿಮಗೆ ಕೊಟ್ಟಿರಬಹುದು. ಅಲ್ಲಿ ಇವಾರ ಅನಂತಮೂರ್ತಿ ಕೊಟ್ಟಿರಬಹುದು, ಗಿರೀಶ್ ಕಾರ್ನಾಡ್ ಕೊಟ್ಟಿರಬಹುದು, ಕುವೆಂಪು ಅಂತ ಕೊಟ್ಟಿರಬಹುದು. ಅವರೆಲ್ಲರೂ ಕೂಡ ಆಧುನಿಕ ಕವಿ ಅಂತಾನೆ ಬರಿಬೇಕು. ಗೊತ್ತಾಯ್ತಾ? ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ, ಬೇಲೂರು ಮಂದಿರ್ ಅಥವಾ ಬೇಲೂರು ಕಾ ಮಂದಿರ್ ಎದಕ್ಕಾಗಿ ಪ್ರಸಿದ್ಧ ಇದೆ? ಶಿಲ್ಪಕಲಾ. किसके लिए प्रसिद्ध है? शिल्पकला के लिए. इसी तरह गोल गुंबज में भी जो प्रिपरेटरी वन गे. वेरी गुड. कौन सा है? वास्तुकला. सागर बहुत होशियार हो गया है. ನೋಡ್ರಿ, ಇಲ್ಲಿ ಸ್ಥಾನ ಬರಿಬಾರ್ದು, ಅದಕ್ಕಾಗಿ ಹೇಳಿದೆ ನಾನು. ಇಲ್ಲಿ ಏನ್ ಮಾಡ್ಬೇಕ? ಮೊದಲ 2 ಪದಗಳ ಸಂಬಂಧ ಎದಕ್ಕೆ ನೋಡ್ಕೋಬೇಕು? ಇದಕ್ಕೆ ನೋಡ್ಕೋಬೇಕು. ನೀವೆಲ್ಲ ಗೋಲ್ ಗುಂಬಜ್ ವಿಜಯಪುರ ಅಂತ ಒಂದಿಷ್ಟು ಜನ ಬರ್ದಿದ್ದೀರಿ. ಸೊ ಅದು ತಪ್ಪು ಉತ್ತರ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಅದರ ಯಾವ ಕಲೆಯಲ್ಲಿದೆ ಅದು ಎನ್ನುವಂಥದ್ದು ಕೊಟ್ಟಿದ್ದಾರೆ. ಇದು ಶಿಲ್ಪ ಕಲೆಯಲ್ಲಿದೆ. ಯಹ ಕ್ಯಾ ಹೈ? ವಾಸ್ತುಕಲಾ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಏನ್ ಹೇಳಿ? ವಾಸ್ತುಕಲಾ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ತಾ ಸಾಗೋಣ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ, ಇದು ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ಹಾಗೂ ಸ್ವಲ್ಪ ಉದ್ದನು ಕೂಡ ಇದೆ. दक्षिण से उत्तर की ओर की पर्वतमालाओं को क्या कहते हैं? पश्चिमी घाट कहते हैं. ನೋಡ್ರಿ, ಇದನ್ನ ಓದಿ ಅರ್ಥ ಮಾಡ್ಕೋಬೇಕಿದ್ದು. ಎಲ್ಲದಕ್ಕೆ ಏನಂತ ಕರಿತೀವಿ? ಪಶ್ಚಿಮಿ ಘಾಟ್ ಅಂತ ಕರಿತೀವಿ. ದಕ್ಷಿಣ ಕೆ ಜೋ ಪರ್ವತಾವಲಿಯ ಹೈ, ದಕ್ಷಿಣದಲ್ಲಿರುವಂತಹ ಪರ್ವತ ಶ್ರೇಣಿಗೆ ಏನಂತ ಕರಿತೀವಿ? ನೀಲಗಿರಿ ಪರ್ವತಾವಲಿಯ. ಎಸ್, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಿ ನೋಡೋಣ. ಸರಿಯಾಗಿರುವಂತದ್ದು ಯಾರು? ಉತ್ತರ ಹೈ ಇಸ್ಕಾ ನೀಲಗಿರಿ.
ಪರ್ವತಾವಲಿ ಅಥವಾ ನೀಲಗಿರಿ ಬರೋದನ್ನು ಕೂಡ ಸರಿಯಾಗಿರುವಂತದ್ದು. ಪ್ರಶ್ನೆ ನೋಡೋದಾದ್ರೆ कर्नाटक चंदन का आगार, कर्नाटक को हम क्या कहते हैं? श्रीगंधद नाडु, चंदन का आगार कहते हैं. इसी तरह बेंगलुरु को हम क्या कहते हैं? क्या कहते हैं? सिलिकॉन. वेरी गुड, क्या बात है, बच्चे बहुत होशियार बन गए. यहाँ सिलिकॉन सिटी ಬಹಳಷ್ಟು ಜಾಣರಾಗಿದ್ದೀರಿ. ಇವತ್ತು ಏನಂತ ಕರಿತೀವಿ ಬೆಂಗಳೂರಿಗೆ? ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಅಥವಾ ಫಾರ್ ಎಕ್ಸಾಂಪಲ್ ಇಲ್ಲಿ ಹೀಗೆ ಕೇಳಿದ್ರು, ಕರ್ನಾಟಕ ರಾಜ್ಯ, ಬೆಂಗಳೂರು ಅವಾಗ ರಾಜಧಾನಿ ಅಂತ ಬರಿಬೇಕು. ಗೊತ್ತಾಯ್ತಾ? ಅದಕ್ಕೆ ಮೊದಲೆರಡು ಪದಗಳ ಸಂಬಂಧ ಏನಿದೆ ಅನ್ನುವಂಥದ್ದನ್ನ ನೋಡ್ಕೊಳ್ಬೇಕಾಗಿರುವಂಥದ್ದು. ಎಸ್, ನೆಕ್ಸ್ಟ್ ಪ್ರಶ್ನೆ ಏನಿದೆ? ಸಿ ವಿ ರಾಮನ್. ಸಿ ವಿ ರಮನ್ ಇವರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ? ನೊಬೆಲ್ ಪುರಸ್ಕಾರ ಸಿಕ್ಕಿದೆ. ಇಸಿ ತರ ಸರ್ ಎಂ ವಿಶ್ವೇಶ್ವರಯ್ಯ ಯಾವುದು? ಭಾರತ ರತ್ನ. ಅದೇ ತರಹ ಇಲ್ಲಿ ಇನ್ನೊಬ್ಬರು ಅದಾರ, ಯಾರು? ಭಾರತ ರತ್ನ ಇನ್ನೊಬ್ಬರು ಯಾರಿಗೆ ಸಿಕ್ಕೈತಿ ನಿಮ್ಮ ಪುಸ್ತಕದಲ್ಲಿ ಇರುವಂತದ್ದು? ಡಾಕ್ಟರ್ ಸಿ ಎನ್ ಆರ್ ರಾವ್. ಅವ್ರ ಹೆಸರು ಕೂಡ ಬಂದಿರಬಹುದು. ಇಲ್ಲಿ ಏನ್ ಬಂದಿರಬಹುದು? ಸಿ ಎನ್ ಆರ್ ರಾವ್. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ನಮ್ಮ ನೆಕ್ಸ್ಟ್ ಪ್ರಶ್ನೆ ಏನಿದೆ? ಭದ್ರಾವತಿ. ನೋಡ್ರಿ, ಭದ್ರಾವತಿ ಲೋಹೆ ಔರ್ ಇಸ್ಪಾತ್ ಕೆ ಕಾರ್ಖಾನೆ ಅದಕ್ಕೆ ಫೇಮಸ್ ಇದೆ. ಅಲ್ಲಿ ಏನ್ ಸಿಗ್ತದೆ ಅನ್ನುವಂಥದ್ದು ಬರಿಬೇಕು. ಭದ್ರಾವತಿಲಿ ಏನಿದೆ? ಲೋಹಾ ಔರ್ ಇಸ್ಪಾತ್ ಹೈ. ಮೈಸೂರ್ ಮೇ ಹಮೆ ಕ್ಯಾ ಮಿಲ್ತಾ ಹೈ? ಎಸ್, ಚಂದನ್ ಕಾ ತೇಲ್ ಅಥವಾ ಚಂದನ್ ಕಾ ಆಗಾರ್ ಅಂತ ಕರಿತೀವಿ, ಅಥವಾ ಚಂದನ್ ಅಂತ ಬರೆದ್ರು, ಅಥವಾ ಚಂದನ್ ಕೆ ಕಲಾಕೃತಿಯ. ಸರಿಯಾಗಿರುವಂತ ಉತ್ತರವನ್ನ ನೋಡ್ರಿ, ಏನಿದೆ? ರೇಷಮ್ ಅಥವಾ ಚಂದನ್ ಕಾ ತೇಲ್. ರೇಷಮ್ ಎನ್ನುವಂಥದ್ದು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿಲ್ಲ, ಆದ್ರೆ ನೀವೇನ್ ಬರಿಬೇಕ? ಚಂದನ್ ಕಾ ತೇಲ್ ಅಥವಾ ಚಂದನ್ ಕೆ ಕಲಾಕೃತಿ ಅಥವಾ ಚಂದನ್ ಅಂತ ಆದ್ರೂ ಬರಿಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಎಸ್, ನೆಕ್ಸ್ಟ್ ಪ್ರಶ್ನೆ ಕಾವೇರಿ ನದಿ. ಕಾವೇರಿ ಏನಿದೆ? ಇದು ನದಿ ಇದೆ. ನಿಮ್ಮ ಪುಸ್ತಕದಲ್ಲಿ ಕೃಷ್ಣ ಬಂದಿರಬಹುದು, ತುಂಗಭದ್ರಾನು ಕೇಳಿರಬಹುದು, ಅದೆಲ್ಲ ನದಿಗಳು. इसी प्रकार से जोग यह क्या है? क्या है? यस, ಏನಂತ ಬರಿಬೇಕು ಅದನ್ನ? ಜಲಪ್ರಪಾತ ಅಂತ ಬರಿಬೇಕು. ಏನ್ ಬರಿಬೇಕು? ನಾವು ಹೆಚ್ಚಿಗೆ ಜನ ಏನ್ ಮಾಡ್ತೀವಿ? ಜಲಪಾತ ಅಂತ ಬರ್ತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಜಲಪಾತ ಅಂತ ಕರಿತೀವಿ. ಇದನ್ನು ಬರೆದ್ರೆ ಇದು ತಪ್ಪು. ಏನ್ ಬರಿಬೇಕು? ಇಲ್ಲಿ ಜೋಗದ ಜಾಗಕ್ಕೆ ನಿಮಗೆ ಅಬ್ಬಿ ಕೇಳಿರಬಹುದು. ಅಬ್ಬಿ ಹಾಗೂ ಶಿವನ ಸಮುದ್ರ ಆದಿ ಕ್ಯಾ ಜಲಪ್ರಪಾತ ಹೈ. ಸರಿಯಾಗಿರುವಂತ ಉತ್ತರ ಏನ್ ಬರಿಬೇಕು? ಜಲಪ್ರಪಾತ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರವನ್ನ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ सेंट फिलोमिना क्या है? सेंट फिलोमिना यह क्या है? सेंट फिलोमिना चर्च है. इसी प्रकार से जगनमोहन. ಜಗನ್ಮೋಹನ್ ಹೇಳ್ರಿ ನೋಡೋಣ, ಏನಿದೆ ಜಗನ್ಮೋಹನ್? ಎಸ್, ಕಮೆಂಟ್ ಮಾಡಿ ಬೇಗ. ನೀವು ಕೂಡ ಜಗನ್ಮೋಹನ್ ಏನಾಗ್ಬೋದು ಉತ್ತರ ಗೆಸ್ ಮಾಡಿ ನೋಡೋಣ. ಜಗನ್ಮೋಹನ್ ಎನಿ ಗೆಸ್? ತಪ್ಪಾಗಲಿ ಉತ್ತರ ಪರವಾಗಿಲ್ಲ, ಹೇಳ್ರಿ. ಜಗನ್ಮೋಹನ್ ರಾಜ್ ಮಹಲ್ ಏನಂತ ಕರಿತೀವಿ? ರಾಜ್ ಮಹಲ್, ಅಥವಾ ಅದು ಪುರಾತತ್ವ, ಅದನ್ನೇ ಈಗ ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ. ನಾವಿಲ್ಲಿ ಏನ್ ಬರಿಬೇಕು? ರಾಜ್ ಮಹಲ್ ಅಂತ ಬರಿಬೇಕು. ನೆಕ್ಸ್ಟ್ ನಾವು ನೋಡ್ತಾ ಸಾಗೋಣ. ಎಸ್, ಕೃಷ್ಣ ದೇವರಾಯ ಶಾಸಕ ಅಂತ ಇದೆ, ಸರಿನಾ? ಕೃಷ್ಣ ದೇವರಾಯ ಏನಾಗಿದ್ರು? ಶಾಸಕ ಆಗಿದ್ರು. ಇಲ್ಲಿನೂ ಕೂಡ ಬೇರೆ ಬೇರೆ ಬರ್ಬೋದು. ಯಾರ್ಯಾರು ಆಳಿದ್ದಾರೆ ಕರ್ನಾಟಕವನ್ನ? ಯಾರ್ಯಾರು ಆಳಿದ್ದಾರೆ ಕರ್ನಾಟಕವನ್ನ? ಕೃಷ್ಣರಾಜ ಒಡೆಯರ್ ಬಂದಿರಬಹುದು, ಪುಲಕೇಶಿ ಬಂದಿರಬಹುದು, ಕೆಂಪೇಗೌಡ ಬಂದಿರಬಹುದು, ಟಿಪ್ಪು ಸುಲ್ತಾನ್ ಬಂದಿರಬಹುದು. ಆದಿ ಸಬ್ ಕ್ಯಾ ಹೈ? ಶಾಸಕ ಅಂತ ಇದೆ. ಅದೇ ತರ ರಾಷ್ಟ್ರಕೂಟ ಇದು ಏನಾಗಿತ್ತು? ಎಸ್, ಕ್ಯಾ ಥಾ? ರಾಜವಂಶ. ಇಲ್ಲಿನೂ ಕೂಡ ಬೇರೆ ಬಂದಿರಬಹುದು. ಗಂಗ, ಕದಂಬ, ರಾಷ್ಟ್ರಕೂಟ ಎಲ್ಲನೂ ಕೂಡ ಬರ್ಬೋದು. ಅಲ್ಲಿ ಏನ್ ಬರಿಬೇಕು ನಾವು? ಯಹ ಸಬ್ ಕ್ಯಾ ಥೇ? राजवंश से, यह सब राजवंश थे. अगला पाठ देखेंगे, क्या है? सूरश्याम. ನೋಡ್ರಿ, ಪದ್ಯದಿಂದ ಎರಡು ಪದ್ಯಗಳಲ್ಲಿ ಬರುವಂತ ಚಾನ್ಸಸ್ ಇದೆ. ಒಂದು ತುಳಸಿ ಕಿ ದೋಹೆ, ಒಂದು सूरश्याम. ಇನ್ನು सूर ಶಬ್ದದಿಂದ ನಾವು ನೋಡ್ತಾ ಸಾಗೋಣ. ಎಸ್, देखिए ಭೋಲಾ ಭಾಲಾ. ಭೋಲಾ ಭಾಲಾ ಇಲ್ಲಿ ಗುಣ ಕೊಟ್ಟಿದೆ. ಭೋಲಾ ಭಾಲಾ ಯಾರಾಗಿದ್ರು? ಈ ಗುಣ ಯಾರಲ್ಲಿತ್ತು? कृष्ण में था. किसमें था? यह गुण किसमें था? कृष्ण में था. चुगलखोर कौन था? कौन था? बलराम. ವೆರಿ ಗುಡ್. ಸರಿಯಾಗಿರುವಂತ ಉತ್ತರ ಯಾವುದು? ಬಲರಾಮ.
अगला प्रश्न हम देखेंगे, हमारा अगला प्रश्न है तुलसीदास। तुलसीदास राम भक्त शाखा अथवा राम भक्त कवि। इसी प्रकार से सूरदास कौन से शाखा के कवि हैं? ವೆರಿ ಗುಡ್. ಯಾವುದು ಸರಿಯಾಗಿರುವಂತ ಉತ್ತರ? कृष्ण भक्ति शाखा. ಯಾವುದು? कृष्ण भक्ति शाखा. अगला प्रश्न हम देखेंगे, कृष्ण का रंग ಅಂತ ಕೇಳಿದ್ದಾರೆ. ಅಥವಾ ನಿಮಗೆ ರಿವರ್ಸ್ ಕೇಳಬಹುದು, ಯಶೋಧ का रंग ಈ ಕಡೆ ಕೇಳಿ, कृष्ण का रंग ಆ ಕಡೆ ಕೇಳಬಹುದು. कृष्ण का रंग कैसा था? काला ಅಥವಾ ಶ್ಯಾಮ್ ಎರಡೂ ಕೂಡ ಸರಿಯಾಗಿರುವಂತದ್ದು. इसी प्रकार से ಯಶೋಧಾ का रंग ಅಂತ ಕೇಳಿದ್ದಾರೆ. ಅಥವಾ ಇಲ್ಲಿ ನಂದ का रंग ಅಂತನೂ ಕೂಡ ಕೇಳಿರಬಹುದು. ಅವಾಗ ಏನಂತ ಬರೀತೀರಾ? गोरा. क्या था? गोरा. अगला प्रश्न हम देखेंगे, कृष्ण को चिढ़ाने वाला। कृष्ण को चिढ़ाने वाला कौन है? बलराम है. कृष्ण को मनाने वाली कौन है? यशोदा. ಅಥವಾ ಇದೇ ಪ್ರಶ್ನೆಯನ್ನ ರಿವರ್ಸ್ ಕೂಡ ಕೇಳಬಹುದು. कृष्ण को मनाने वाली यशोदा और कृष्ण को चिढ़ाने वाला डैश डैश ಅಂತ ಕೇಳಿದಾಗ बलराम. ಇಲ್ಲಿ ಸರಿಯಾಗಿರುವಂತ ಉತ್ತರ कृष्ण को मनाने वाली कौन है? यशोदा है. कौन है? ಯಶೋದಾ, ಜಸೋದಾ ಯಾವ್ದು ಬೇಕಾದ್ರೆ ಬರೆದ್ರು ಕೂಡ ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಪ್ರಶ್ನೆ, ಬಲರಾಮ್, ಬಲಭದ್ರ, ಬಲರಾಮ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಮಾನಾರ್ಥಕ ಇದೆ. ಬಲಭದ್ರಗೆ ಮತ್ತೇನಂತ ಕರಿತೀವಿ? ಬಲರಾಮನು ಅಂತ ಕೂಡ ಕರಿತೀವಿ. ಕಾನ್ಹ, ಕೃಷ್ಣ. क्या कहते हैं? कृष्ण. ಸರಿಯಾಗಿರುವಂತ ಉತ್ತರ ಏನಂತ ಬರಬೇಕು ತಗೊಳ್ಳು? ಕೃಷ್ಣ ಅಂತ ಬರಬೇಕು. हम अगला प्रश्न देखेंगे, जशोदा. जशोदा माता है. कौन है? माता है. नंद कौन है कृष्ण के लिए? यस, कमेंट ना ಮಾಡ್ರಿ. कौन है नंद? पिता. क्या है? पिता ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. ನಾವು ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ತಾ ಸಾಗುವುದಾದ್ರೆ, ರಿಜಾನ ಅದರ ಸಮಾನಾರ್ಥಕ ಶಬ್ದ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ? ರಿಜಾನ, ಮೋಹಿತ್ ಹೋನಾ. ರಿಜಾನ ಅಂದ್ರೆ ಮೋಹಿತ್ ಹೋನಾ. ಖಿಜಾನ ಎನ್ನುವಂಥದ್ದು, ಎಸ್, ವೆರಿ ಗುಡ್. ಏನಂತ ಬರಬೇಕು? चिढ़ाना. क्या ಅಂತ? चिढ़ाना लिखना चाहिए. इसी प्रकार से हम अगला प्रश्न देखेंगे, ಬಲಬೀರ, ಬಲರಾಮ. ನೋಡ್ರಿ, ಅವಾಗಿಂದ ಬಲಭದ್ರ ಅಂತ ಬಂದಿತ್ತು, ಇಲ್ಲಿ ಬಲರಾಮ್ ಅಂತ ಬಂದಿದೆ. इसी प्रकार से जशोदा. यस, वेरी गुड. क्या लिखना है हमें? यशोदा लिखना है. क्या लिखना है? यशोदा. चलिए हम अगला पाठ, हमारा पद्य पाठ है तुलसी के ದೋಹೆಯಿಂದ ಯಾವೆಲ್ಲ ಬರ್ತವೆ. ಇಲ್ಲಿ ಬಹಳಷ್ಟು ಕಡಿಮೆ ಬರ್ತವೆ, ಅದನ್ನ ಒಂದ್ಸಲ ನೋಡ್ತಾ ಸಾಗೋಣ. यस, मुखिया का गुण. मुखिया का गुण मुख के समान. संत का गुण डैश डैश. ಇದನ್ನು ಕೂಡ ಕೇಳಿದ್ದಾರೆ ಬಹಳಷ್ಟು ಸಲ ಪರೀಕ್ಷೆಯಲ್ಲಿ. ಇದರ ಗುಣವನ್ನ ಇದು ಅದಕ್ಕೆ ಹೋಲಿಕೆಯನ್ನು ಮಾಡಿದ್ದಾರೆ ಅಂತ ಬರೀಬೇಕು. संत का गुण किसके समान होता है? हंस के समान ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. हमारा अगला प्रश्न है, दया धर्म का मूल. ಅಥವಾ ಇದನ್ನ ರಿವರ್ಸ್ ಕೂಡ ಕೇಳಬಹುದು. ದಯಾ ಧರ್ಮ ಕಾ ಮೂಲ್, ದಯಾ ಅಂತ ಕೇಳಬಹುದು. ಇಲ್ಲಿ ಪಾಪ ಅಂತ ಕೊಟ್ಟಿದ್ದಾರೆ. ಪಾಪ, ಎಸ್, ಅಭಿಮಾನ್ ಕಾ ಮೂಲ್ ಅಥವಾ ಅಹಂಕಾರ ಕಾ ಮೂಲ್ ಎನ್ನುವಂತ ಎರಡೂ ಕೂಡ ಸರಿಯಾಗಿರುವಂತದ್ದು ಉತ್ತರ. ಇಲ್ಲಿ ಅಭಿಮಾನ್ ಕಾ ಮೂಲ್ ಅಂತ ಬರಿಬೇಕು. ರಿವರ್ಸ್ನು ಕೂಡ ಕೇಳಬಹುದು. ಅಭಿಮಾನ್ ಕಾ ಮೂಲ್ ಪಾಪ ಅಂತ ಕೇಳಬಹುದು. ಧರ್ಮ ಕಾ ಮೂಲ್ ಡ್ಯಾಶ್ ಡ್ಯಾಶ್ ಅಂತನೂ ಕೂಡ ಕೇಳಬಹುದು. ಅವಾಗ ಏನ್ ಬರಿತೀರಾ? ದಯಾ ಅಂತ ಬರಿಬೇಕು. ಏನಂತ ಬರಿಬೇಕು? ದಯಾ ಅಂತ ಬರಿಬೇಕು. ಎಸ್, ಪರಿಹರಿ, ತ್ಯಾಗನ. ಇಲ್ಲಿ ಏನಿದೆ ಸಂಬಂಧ? ಪರಿಹರಿ, ತ್ಯಾಗನ ಸಮಾನಾರ್ಥಕ ಶಬ್ದ, ಪರ್ಯಾಯವಾಚಿ ಶಬ್ದವನ್ನು ಕೊಟ್ಟಿದ್ದಾರೆ. ಇಸಿ ತರ ಕರ್ತಾರ, ಇದರ ಸಮಾನಾರ್ಥಕ ಶಬ್ದವನ್ನ ಬರಿಬೇಕು. ಎಸ್, ಕೋನ್ ಹೈ? ಸೃಷ್ಟಿಕರ್ತ. ಸರಿಯಾಗಿರುವಂತ ಉತ್ತರ ಸೃಷ್ಟಿಕರ್ತ ಅಥವಾ ಈಶ್ವರ್ ಅಥವಾ ಭಗವಾನ್ ಅಂತ ಬರೆದ್ರು ಕೂಡ ಸರಿಯಾಗಿರುವಂತದ್ದು. ಎಸ್, ಜೀಹ, ಇಲ್ಲಿನೂ ಕೂಡ ಸಮಾನಾರ್ಥಕ ಶಬ್ದ ಕೊಟ್ಟಿದ್ದಾರೆ. जीह, जीभ, देहरी. इसका हमें पर्यायवाची या फिर समानार्थक शब्द लिखना है. जल्दी से कमेंट करिए. कमेंट अನ್ನ ಮಾಡಿ ನೋಡೋಣ. देहरी. ನಮ್ಮ ಹುಡುಗರು ಬರ್ತಾ ಇಲ್ಲ ಬೇಗ. ಎಸ್, ಏನು? ದೆಹಲೀಸ್. ಏನಂತ? ಅಥವಾ ಚೌಕಟ್. ಚೌಕಟ್ ಇಲ್ಲ, ದೆಹಲೀಸ್ ಅಂತ ಬರೀರಿ. ಏನಂತ ಬರೀರಿ? ದಹಲೀಸ್ ಅಂತ ಬರೀರಿ. ಏನಂತ ಬರೀರಿ ಇದನ್ನ? ದಹಲೀಸ್ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಸರಿನಾ?
ದಹಲೀಸ್ ಮ್ಯಾಕ್ಸಿಮಮ್ ಇದನ್ನು ಬರೀರಿ, ದಹಲೀಸ್ ಅಂತ ಬರೀರಿ. ದಹಲೀಸ್ ಅಂದ್ರೆ ಹೊಸ್ತಿಲು, ಚೌಕಟ್ಟು ಅಂದ್ರ ಚೌಕಟ್ಟುನೆ ಅಂತ ಕರೀತಾರೆ. ಏನಂತ ಕರೀತಾರೆ? ಚೌಕಟ್ಟು ಅಂತ ಕರೀತಾರೆ. ಇಲ್ಲಿ ಸರಿಯಾಗಿರೋಂಥ ಉತ್ತರ ಏನು ಬರೀರಿ? ದಹಲೀಸ್ ಅಂತ ಬರೀರಿ. ಏನಂತ ಬರೀರಿ? ದಹಲೀಸ್. ದಹಲೀಸ್ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಎಸ್. ನೆಕ್ಸ್ಟ್, ಕಲಾಂ ಜೈನುಲ್ ಆಬಿದೀನ್. ಇಲ್ಲಿ ಏನು ಸಂಬಂಧ ಐತಿ ಹೇಳಿ ನೋಡೋಣ. ಕಲಾಂ ಜೈನುಲ್ ಆಬಿದೀನ್ ಅಂತ ಕೊಟ್ಟಿದ್ದಾರೆ. ಸಂಬಂಧ ಏನಿದೆ? किसका नाम? यस, पिता का नाम है. पिता का संबंध दिया गया. इसी प्रकार से तुलसीदास, इनके पिता का मैक्सिमम ಇದನ್ನಂತೂ ಕೇಳೋದಿಲ್ಲ, ಆದ್ರೂ ಇರಲಿ. तुलसीदास, तुलसीदास के पिता का नाम क्या है? ಆತ್ಮಾರಾಮ್. क्या है? ಆತ್ಮಾರಾಮ್ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಇನ್ನೊಂದು ಪ್ರಶ್ನೆ ನೋಡ್ರಿ. कलाम आशी अम्मा, यहाँ पर क्या है? संबंध माता का नाम दिया गया इस बार. इसी तरह तुलसीदास, तुलसीदास के माता का नाम हमें लिखना है. तुलसीदास और ताई ಹೆಸರು? ವೆರಿ ಗುಡ್. ಏನಾಗಿತ್ತು? ಹುಲ್ಸಿ. क्या था उनका माता का नाम? ಹುಲ್ಸಿ था. ಏನಾಗಿತ್ತು? ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಅನುರೂಪ್ತ. ಇಷ್ಟು ಅನುರೂಪ್ತಗಳನ್ನು ಮಾಡಿದ್ರೆ ಮ್ಯಾಕ್ಸಿಮಮ್ ಇದರಲ್ಲಿದೆ ನಿಮಗೆ ಏನಿಗೆ ಮಾಡ್ತಾರೆ? ಅನುರೂಪ್ತ ಪ್ರಶ್ನೆಗಳನ್ನ ಕೇಳ್ತಾರೆ. ಹೋದ ಸಲ ಪ್ರಿಪೇರ್ಟರಿ 3ಗೂ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೆ, ಅದರಲ್ಲಿನೇ ಬಂದಿತ್ತು. ಇದರಲ್ಲಿನೂ ಕೂಡ ಆನ್ಯುವಲ್ ಎಕ್ಸಾಮ್ಗೆ ಇಷ್ಟು ಪ್ರಶ್ನೆಗಳನ್ನು ಮಾಡ್ರಿ ನೀವು. ಇದರಲ್ಲಿನೇ 4 ಅಂಕಗಳನ್ನು ಈಸಿಯಾಗಿ ಗಳಿಸಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ನೋಡೋಣ? ಇಂಪಾರ್ಟೆಂಟ್ ಆಗಿರುವಂಥ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್ಸ್ ಫಾರ್ ಆನ್ಯುವಲ್ ಎಕ್ಸಾಮ್ 2026 ಎನ್ನುವಂಥದ್ದನ್ನು ನಾಳಿನ ವಿಡಿಯೋದಲ್ಲಿ ನೋಡೋಣ. ಸೊ ಇನ್ನೂವರೆಗೂ ಯಾರು ಜಕಾರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಜಕಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಒಂದು ವಿಡಿಯೋನ ನಿಮ್ಮ SSLC ಗೆಳೆಯರಿಗೆ ಹಾಗೂ ನಿಮ್ಮ ವಿದ್ಯಾರ್ಥಿಗಳಿಗೆ ಕಳಿಸಿ. ಮತ್ತೆ ನಾವು ನಾಳೆ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ ಜೊತೆಗೆ ಭೇಟಿಯಾಗೋಣ. ಜೈ ಹಿಂದ್.